ಮುತ್ತು ಕಟ್ಟಿದ ಅವರು ಮಲ್ಲಣ್ಣವರು ಔಸ್ಕೊಂಡ್ಬಿಟ್ರ ನೋಡ್ಬಿಟ್ರ ಅದು ಅನ್ನ ಎಷ್ಟು ವರ್ಷ ಬಂದು ಭೇಟಿಯಾಗ್ರ ಹಂಗೆ ಅಷ್ಟು ಇದು ಸರ್. ಜಮೀರ್ ಅಹಮದ್ ಖಾನ್ ಸಾಹೇಬ್ರಿಗೆ ಮಲ್ಲಣ್ಣವ್ರಿಗೆ ಒಳ್ಳೆ ಸ್ನೇಹಿತರಾಗಿ ಬೆಳೀರಿ. ಇಲ್ಲ ಅವ್ರು ಬಂದ್ಮೇಲೆ ಔಚ್ಕೊಂಡ್ಬಿಟ್ರು ಸರ್. ಮಲ್ಲಣ್ಣವರು ಜಮೀರ್ ಅಹಮದ್ ಔಚ್ಕೊಂಡ್ಬಿಟ್ರು. ಒಂದು 100 ವರ್ಷ ಆದ್ಮೇಲೆ ಔಚ್ಕೊಂತಾರ ಹಂಗೆ ಔಚ್ಕೊಂಡಿ ಜಮೀರ್ ಅಹಮದ್ ಮಲ್ಲಣ್ಣವ್ರಿಗೆ ಪಪ್ಪಿ ಕೊಟ್ಟು ಸಮರ್ಥಿಗೆ ಮುತ್ತು ಕೊಟ್ಟು ಅವ್ರ ಮನ್ಯಾಗ ಊಟ ಮಾಡಿ ಅನ್ನ ತಿಂದಿದ್ದ ಮನೆಗೆ ಯಾವತ್ತು ಮೋಸ ಮಾಡಲ್ಲ ಜಮೀರ್ ಅಹಮದ್ ಖಾನ್. ಈ ಕರ್ನಾಟಕ ರಾಜ್ಯ ಹುಲಿ ವಜ್ರ ಇದ್ದಂಗೆ ಸರ್. ಬೀಜಡ್ ಜಮೀರ್ ಅಹಮದ್ ಖಾನ್ ಸಾಹೇಬ್ರಿಗೆ ಎಂದು ಹೆತ್ತ ತಾಯಿಗೆ ಮೋಸ ಮಾಡಂಗಿಲ್ಲ. ಹೆತ್ತ ತಾಯಿ ಇದ್ದಂಗೆ ಬೀಜಡ್ ಜಮೀರ್ ಅಹಮದ್ ಖಾನ್ ಸಾಹೇಬ್ರಿಗೆ ಕಾಂಗ್ರೆಸ್ ಪಕ್ಷ ಇವತ್ತು ಬೀಜಡ್ ಜಮೀರ್ ಅಹಮದ್ ಖಾನ್ ಸಾಹೇಬ್ ಬಂದ್ಮೇಲೆ 10,000 ಓಟ್ ಮತ್ತೆ ಕಾಂಗ್ರೆಸ್ ಬಿದ್ದವು ಸರ್. 10,000 ಓಟ್ ಬಿದ್ದವು. ಮತ್ತೆ ಜಮೀರ್ ಅವ್ರು ಬಂದ ಮೇಲೆ ಮತ್ತೆ ಓಟ್ ಜಾಸ್ತಿ ಆಯ್ತು. 10,000 ಮತ್ತೆ ಮುಸ್ಲಿಂ ಜನ ಒಂದಾಗಿ ಓಟ್ ಆಗಿದ್ದಾರೆ. ಇವತ್ತು ಹಿಂದೂ ಆಗಲಿ ಮುಸ್ಲಿಮ್ಸ್ ಆಗಲಿ ಎಲ್ಲ ಧರ್ಮೀಯರು ಸರ್ವಜನದ ಜಮೀರ್ ಅಹಮದ್ ಅವ್ರು ಬಂದಿಲ್ಲ, ಮೋಸ್ಟ್ಲಿ ಕಾಂಗ್ರೆಸ್ ಗೆಲ್ಲಲ್ವೇನೋ ನಂತರ ಮುಸ್ಲಿಮ್ಸ್ ಓಟ್ ಹಾಕಲ್ವೇನೋ ಅಂತ. ಮುಸ್ಲಿಮ್ಸ್ ಬಂದು 30,000 ಓಟಿದ ಲೀಡಿಂಗ್ ತೋರಿಸ್ಬೇಕು ನೀವು ಬಂದು. ಮುಸ್ಲಿಂ ಜನಕ್ಕೆ ಆಗಲಿ ಐಂದ ಜನಕ್ಕೆ ಆಗಲಿ ಎಲ್ಲ ದೀನ ದಲಿತ ಅಲ್ಪಸಂಖ್ಯಾತರಿಗೆ ಒಂದು ಮೆಸೇಜ್ ಕೊಟ್ಟದ ಧೀಮಂತ ರಾಕ ಜಾತಿಲ್ ಬಚ್ಚ ರೀ. ಲಕ್ಷ ರೂಪಾಯಿ ದಾನ ಧರ್ಮ ಮಾಡ್ತಾರ್ರಿ. ಒಂದು ಹಿಂದೂ ಎಲೆಕ್ಷನ್ ಜಮೀರ್ ಅವ್ರು ಕೆಲಸ ಮಾಡಿದ್ರ 100 ಮಾಡಿ ಸರ್. ಅವ್ರ ರಕ್ತದಲ್ಲಿ ಇಲ್ಲ ಸರ್ ಮೋಸ ಮಾಡೋದು. ವಜ್ರ ಬೀದರ್ ಜಮೀರ್ ಅಹಮದ್ ಖಾನ್. ಇವತ್ತು ನಮ್ಮ ಬೀದರ್ ಜಮೀರ್ ಅಹಮದ್ ಖಾನ್ ಸಾಬ್ ಇಷ್ಟಾರ್ ಕ್ಯಾಂಪು ಇಡೀ ಭಾರತ ದೇಶದಲ್ಲಿ ತಿರುಗಿ ನೋಡ್ರಿ. ಕೇರಳಕ್ಕೆ ಹೋಗಿದ್ರು, ಕೇರಳಲ್ಲಿ ಮೆಜಾರಿಟಿ ಬಂತು. ಬೀದರ್ ಜಮೀರ್ ಅಹಮದ್ ಖಾನ್ ನೋಡಿ ಸರ್ ಮುತ್ತು ಕಟ್ಟಿದ ಅವರು ಮಲ್ಲಣ್ಣವರು ಔಸ್ಕೊಂಡ್ಬಿಟ್ರ ನೋಡ್ಬಿಟ್ರ ಅದು ಅನ್ನ ಎಷ್ಟು ವರ್ಷ ಬಂದು ಭೇಟಿಯಾಗ್ರ ಹಂಗೆ ಅಷ್ಟು ಇದು ಸರ್. ಜಮೀರ್ ಅಹಮದ್ ಖಾನ್ ಸಾಹೇಬ್ರಿಗೆ ಮಲ್ಲಣ್ಣವ್ರಿಗೆ ಒಳ್ಳೆ ಸ್ನೇಹಿತರಾಗಿ ಬೆಳೀರಿ. ಅದು ಕಾಂಗ್ರೆಸ್ಸಿಗೆ ಯಾರಿಲ್ಲ ಮೋಸ ಮಾಡಿದಾರಲ್ಲ ಅವ್ರಿಗೆ ನಾಚಿಕೆ ಬರಬೇಕು. ಇಷ್ಟೊಂದು ಅಭಿವೃದ್ಧಿ ದಾವಣಗೆರೆ ಮಾಡಿದಾರಲ್ಲ ಮಲ್ಲಣ್ಣವರು, ಇಲ್ಲಿ ಅಕ್ಕಪಕ್ಕ ಜಿಲ್ಲೆ ಯಾರು ಮಾಡಿಲ್ಲ ಅಂತ ಅಭಿವೃದ್ಧಿ ಕೆಲಸ. ನಿಮ್ಮ ಮುಸ್ಲಿಮ್ಸ್ ಅವರು ಕೂಡ ಕಾಂಗ್ರೆಸ್ ಓಟ್ ಹಾಕಿ 100 ನೋಡ್ರಿ. ನಾನು ಒಂದು ಮಾತು ಹೇಳ್ತೇನೆ, ಹಿಂದೂ ಮಂದಿ ಅಣ್ತಮ್ಮ ಅದು ಸರ್. ಹಿಂದೂ ಮಂದಿ ಹಿಂದೂ ಮಂದಿನೂ ಅರ್ಧ ಜನ ಓಟ್ ಆಗಿದ್ದಾರೆ, ಮುಸ್ಲಿಂ ಜನನು ಓಟ್ ಆಗಿದ್ದಾರೆ. ಅಲ್ಲಿಗೆ ಕಾಂಗ್ರೆಸ್ ಗೆದ್ದಿದೆ. ಜೈ ಕಾಂಗ್ರೆಸ್, ಜೈ ಬಿಜೆಪಿ ಜಮೀರ್ ಅಹಮದ್ ಖಾನ್. ಅದು ಸಹ ಅವ್ರು ಹಾಕಿದಾರೆ ಓಟ, ನಮಗೆ ಕಾಂಗ್ರೆಸ್ಗೆ ಹಾಕಿದಾರೆ, ಅವರು ಹಾಕಿದ್ದಾರೆ, ನಾವು ಹಾಕಿದ್ದೇವೆ. ಹಂಗಾಗಿ ನಮ್ಗೆ ಹಿಂದುಳಿದು ಮತ್ತೆ ಮುಂದೆ ಗೆದ್ದಾರ ಸಮಾತ್ರ ಅವರು. ಇನ್ನು 2 ಎಲೆಕ್ಷನ್ ಗೆದ್ರೆ ಮುಖ್ಯಮಂತ್ರಿ 100 ಹಾಕಾರ. ಇನ್ನು 2 ಸಲ ಗೆದ್ರೆ ಸಾಕು ನಮಗೆ. ನೀವು ಮಾತಾಡಿದ್ರಿ ಅವರೆಷ್ಟೇ ಅವ್ರ ಬಗ್ಗೆ ಕಾಲು ಹೇಳಿದ್ರು ಖಂಡಿತ ಅವ್ರತಕ್ಕಂಥ ಅಭಿವೃದ್ಧಿ ಕಾರ್ಯ ಇವತ್ತಿಗೂ ಯಾರು ಮಾಡೋಕ್ಕಲ್ಲ. ಇವತ್ತು ಕೆಲವು ಏರಿಯಾದಾಗ ಹೇಳ್ತಾರೆ, ಇವತ್ತಲ್ಲಿ ಏನು ಅಜ್ಜರ್ ಸರ್ಕಲ್ ಏನಿತ್ತಲ್ಲ MG ರೋಡ್ ಹೋದಾಗುತ್ತೆ ಅಷ್ಟು ಅಭಿವೃದ್ಧಿ ಕಾರ್ಯ ಮಾಡಿದ್ದಾರೆ. ಇವತ್ತು ಕೆಲವು 15-20 ಅಡಿ ಇರ್ತವೆ. 15-20 ಅಡಿ ಇರ್ತಕ್ಕಂಥ ಏರಿಯಾದಾಗೆ ಡೆವಲಪ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಡೆವಲಪ್ ಮಾಡೋಕ್ಕಂತ ಅವ್ರ ಮನೆ ಹೊಡೆದ್ರೆ ಡೆವಲಪ್ ಆಗುತ್ತೆ. ಇಲ್ಲಿಂದ ಎಲ್ಲಿಂದ ಸಾಧ್ಯ? ಆ ವಿಷಯಕ್ಕೆ ದಾವಣಗೆರೆಗೆ ಅಭಿವೃದ್ಧಿ ಕಾರ್ಯಕ್ಕೆ ಮಾಡತಕ್ಕಂಥ SS ಮಲ್ಲಿಕಾರ್ಜುನ್ ಬಿಟ್ಟರೆ ಯಾರಿಂದಲೂ ಸಾಧ್ಯ ಇಲ್ಲ. ಖಂಡಿತ ಮುಂದೆ ಸಾಧ್ಯನೇ ಇಲ್ಲ. ಒಂದು ಗಿಡ ಮರಗಳು ಸಮೇತ ಅಭಿವೃದ್ಧಿ ಅಂದರೆ ಬರೀ ರೋಡು, ಡಾಂಬರು, ಮೋರಿಗಳು ಮಾತ್ರ ಮಾಡೋದ, ಕಟ್ಟಡಗಳು ಮಾತ್ರ ಕಟ್ಸೋದ, ಬೇರೆ ಯಾವುದೂ ಇಲ್ವಾ? ಈಗ ಪೊಲೀಸ್ ಸ್ಟೇಷನ್ಗಳಲ್ಲಿ ಈಗಲೂ ಕೂಡ ಮನೆ ಮಾತಾಡ್ತಾ ಇದ್ರು, ನನಗೆ ಕಂಪ್ಲೇಂಟ್ ಬಂದಿತ್ತು. ಕಂಪ್ಲೇಂಟ್ ತಗೊಳ್ಳಲ್ಲ ಸರ್, ನಾಯಿಗಳ ಥರ ನಮ್ಮ ಆಚೆ ಕಳಿಸ್ತಾರೆ ಪೊಲೀಸರು ಅಂತ ಹೇಳ್ತಾ ಇದ್ರು. ಅಲ್ಲೂ ಕೂಡ ಕೆಲಸ ಮಾಡಬೇಕು. ಸೊ ಲಂಚ ಅಂತ ಕೇಳಿದಾಗ ಅಲ್ಲಿ ಕಿತ್ತಾಕೋ ಕೆಲಸ ಮಾಡಬೇಕು. ಯಾರೋ ಒಬ್ಬ ಅಧಿಕಾರಿ ಸಸ್ಪೆಂಡ್ ಮಾಡಿದ್ರ ಅದು ಖಂಡಿತ ಅದು ಒಳ್ಳೇದು. ಈಗ ಯಾವುದೇ ಅಲ್ಲಿ ಇಡೀ ದೇಶದಲ್ಲಿ ಲಂಚ ಯಾವ ಥರ ಇದೆ ಸರ್. ಅಲ್ಲ ಸರ್, ಖಂಡಿತ ಅದ ಖಂಡಿತವಲ್ಲಿ ಅದನ್ನು ಮಾಡ್ತಾರೆ. ಲಂಚದಿಂದ ವಿಮುಕ್ತ ಮಾಡ್ತಕ್ಕಂಥ ಶಕ್ತಿ ಪ್ರಭಾ ಮೇಡಮ್ ಗತೆ SS ಮಲ್ಲಿಕಾರ್ಜುನ್ ಸಮರ್ಥವಾಗಿದೆ. ಖಂಡಿತ ಆಗುತ್ತೆ, ಮಾಡ್ತಾರೆ, ಖಂಡಿತ ಮಾಡ್ತಾರೆ. ದಯವಿಟ್ಟು ಮಾಡೇ ಮಾಡ್ತಾರೆ. ಅವ್ರಲ್ಲಿರ್ತಿದೆ ಸರ್ ಸಮಗ್ರವಾಗಿ ಸಮಗ್ರವಾಗಿ ಇದೆ ಈ ದಾವಣಗೆರೆನ ಮುನ್ನಡೆಸ್ತಾರೆ. ಯಾಕಂದರೆ 1994ರಿಂದ ಶಾಮನೂರು ಶಿವಶಂಕರಪ್ಪ ದಕ್ಷಿಣಕ್ಕೆ ಕಾಂಗ್ರೆಸ್ಸಿಂದ ಟಿಕೆಟ್ ತಂದಿದ್ರು. ಅವಾಗಿಂದ ಅವ್ರ ಜೊತೆಗೆ ನಾವು ಇದ್ದೀವಿ. ಅವ್ರಿಗೆ ಯಾವತ್ತಿಗೆ ನಾವು ಕಾಂಗ್ರೆಸ್ ಬಿಟ್ಟಿಲ್ಲ, ಅಜ್ಜರಿಗೆ ಬಿಟ್ಟಿಲ್ಲ. ಹೇಳಬೇಕಂದ್ರೆ SM ಕೃಷ್ಣ ಸರ್ಕಾರದಲ್ಲಿ ಅದೇನು ನಮ್ಮ SS ಮಲ್ಲಿಕಾರ್ಜುನ್ ಅವರು ಏನು ಕೆಲಸ ಮಾಡಿದಾರಲ್ಲ, ಆಶ್ರಯ ಮನೆಗಳು ಅಥವಾ ನಮ್ಮ ಕುಂದಾಡಿಕೆರೆ ನೀರಿದ್ದಿಲ್ಲ, ಹರಿಯಾರು ಒಳಗೆ ಹೋಗಿ ನೀರು ತರ್ತಿದ್ರು. ಇದೇ SS ಮಲ್ಲಿಕಾರ್ಜುನ್ ಅವರು ಕುಂದಾಡಿಕೆರೆ ಮಾಡಿ ಜನಗೆ ಒಂದು ಸೌಲಭ್ಯ ಮಾಡಿಕೊಟ್ಟಿದ್ದಾರೆ. ಅಂಥವ್ರಿಗೆ ಗೆಲ್ಸಿದ್ರೆ ಯಾರು ಗೆಲ್ಲಿಸ್ಬೇಕು? ಈಗ ಒಂದು ಮಾತು, ಈಗ ಬೀದರ್ ಜಮೀರ್ ಅಹಮದ್ ಖಾನ್ ಬಗ್ಗೆ ನಾನು ಹೇಳ್ತೀನಿ. ನಾನು ಅವ್ರಿಗೆ 25 ವರ್ಷದಿಂದ ನೋಡ್ತಾ ಇದ್ದೀನಿ. ಈಗೀಗ ಬಂದು ಸೇರ್ಕೊಂಡಿರೋ ಜನ ಭಾಳ ಇದ್ದಾರೆ. ನಾನು ಪಕ್ಕಾ ಫಾಲೋವರ್ಸ್. ಯಾಕಂದರೆ ನಾನು ಪ್ರತಿ ಸಲ ಹಾವೇರಿ ಜಿಲ್ಲಾ ಮಂತ್ರಿ ಆಗಿರ್ತಾರೆ, ಅವ್ರಿಗೆ ನಾನು ಟಿಪ್ಪು ಪ್ರಶಸ್ತಿ ಕೊಡ್ತೀನಿ ಮತ್ತು APJ ಅಬ್ದುಲ್ ಕಲಾಂ ಪ್ರಶಸ್ತಿ ಕೊಡ್ತೀನಿ. ಆ ಸಂಘದಿಂದ ನಾನು ಹೇಳೋದು ಒಂದೇ ಮಾತು,
ನಮ್ಮ ಬೀದರ್ ಜಮೀರ್ ಅಹಮದ್ ಖಾನ್ ಸಾಹೇಬ್ರು ಕರ್ನಾಟಕದ ರಾಜ್ಯದಲ್ಲಿ ಯಾವ ಮೂಲೆಯಲ್ಲಿ ಯಾರಿಗಾರ ಬಡವರಿಗೆ ತೊಂದರೆ ಆದರೆ ಕಷ್ಟ ಆದರೆ ಇವತ್ತೈತಲ್ಲ ಬೆಂಗಳೂರಿನಲ್ಲಿ ಒಂದು ಏರಿಯಾದಲ್ಲಿ ಗಾಡಿ ಬಿದ್ದು 8 ಜನ ತಿರ್ಕೊಂಡ್ರು. ಒಂದು ಕರೆಂಟಿಂದ ವೈರ್ ಹಿಡಿದು ಒಬ್ಬನ ತಿರ್ಕಂದ. ಯಾರು ಕೊಡ್ತಾರೆ ಸರ್? 5 ಲಕ್ಷ ರೂಪಾಯಿ ಕೊಟ್ಟರು. ಜಾತಿಲ್ ಮಂಚ ಸರ್ ಅವರು ಬಂದಿರಲಿಲ್ಲ ಅಂತಂದ್ಬಿಟ್ಟು ಮುಸ್ಲಿಮ್ಸರು ಉಲ್ಟಾ ಹೊಡ್ಬಿಟ್ಟಿದ್ರಂತಲ್ಲ ಆ ಟೈಮಲ್ಲಿ. ಇಲ್ಲ ರೈತರು ಅಂತ ಏನು ಸರ್ ಹಸು ಟವಲ್ ಹಾಕೊಂಡಿದ್ದೀರಾ ಅಂತ ಹೇಳ್ತಾರೆ ಮಾತಾಡ್ತಾರೆ. ರೈತ ಅಲ್ಲ ಸಾ ನಾವು ರೈತರಲ್ಲ ಅಂತ ಹೇಳಕ್ಕಾಗಲ್ಲ. ಸಮರ್ಥ ರೈತರಿಗೆ ಅವೆಲ್ಲ ಈಗ ಅವ್ರ ಅಪ್ಪಾಜಿ ಅಲ್ಲ ಸಾ ಅವ್ರ ಅಪ್ಪಾಜಿ ಅವ್ರ ಅಜ್ಜ ಎಲ್ಲ ಮಾಡ್ಕೊಂತ ಬಂದಾರೆ. ಅವ್ರಕ್ಕಿಂತ ಜಾಸ್ತಿ ಮಾಡ್ಬೇಕ. ಯಾರು ಎಲ್ಲ ಕೊಡ್ತಾರೆ ಸಾ. ತೋಟಗಾರಿಕೆಯಲ್ಲಿ ಸಬ್ಸಿಡಿ ಕೊಡ್ತಾರೆ ರೈತರಿಗೆ, ಇಲ್ಲಿ ಈ ಕೃಷಿ ಇಲಾಖೆ ಸಬ್ಸಿಡಿ ಕೊಡ್ತಾರೆ ರೈತರಿಗೆ. ಸುಮಾರು ಇಲ್ಲಿ ದಾವಣಗೆರೆ ಜಿಲ್ಲೆ ಹೇಳ್ಬೇಕಂದ್ರೆ ಇದೇ ನೋಡ್ರಿ, ನಮ್ಮ ದುರ್ಗ ನಮ್ಮ ಜಿಲ್ಲೆ ಇತ್ತು, ಅದು ಯಾವ ಲೆಕ್ಕಕ್ಕೆ ಐತಿ, ನಮ್ದು ಇವತ್ತು ಯಾವ ಲೆಕ್ಕಕ್ಕೆ ಐತಿ ದಾವಣಗೆರೆ ಜಿಲ್ಲೆ? ಅದು ಹಂಗೆ ಐತೆ. ಅದು ನಾವು ಮುಂಚೆ ಜೂರು ಜಿಲ್ಲೆಯವರು, ಅದು ಜಿಲ್ಲೆ ಹಂಗೆ ಉಳ್ಕತಿ. ಇವತ್ತು ಮಲೆನಾಡಿನಿಂದ ನಮ್ಮ ಜಿಲ್ಲೆ ಇಂಪ್ಲಿಮೆಂಟ್ ಆಗಿದೆ. ಇನ್ನು ಎಷ್ಟು ವರ್ಷ ಗೆಲ್ಸ್ಕೊತೀರಾ? ಅವ್ರು ಅವ್ರ ಅಪ್ಪಂಗೆ ಸತ್ತಂಗೆ ಸಾಯವ್ರಿಗೆ ಅವ್ನು ಗೆಲ್ಸ್ತಾನೆ ಹೇಳ್ತಾರೆ. ನಾನು ಜಮೀರ್ ಅಹಮದ್ ಖಾನ್ ಸಾಬ್ ಅವ್ರ ಶಿಷ್ಯ ಅಭಿಮಾನಿ. ಇವತ್ತು ಕಾಂಗ್ರೆಸ್ ಜಿಲ್ಲೆ ಪಡಾಗಿ ಹೊಡಿತೈತಲ್ಲ, 12,000 ಲೀಡಿಂಗ್ ಇದೆ ಸರ್ ಕಾಂಗ್ರೆಸ್ ಸರ್ಕಾರ. ಇವತ್ತೇನು ಮಾನ್ಯ ಸಿದ್ದರಾಮಯ್ಯರು 5 ಗ್ಯಾರಂಟಿ ಕೊಡಕತ್ತಲ್ಲ ಸರ್, ಭಾಳ ಒಳ್ಳೆ ಗ್ಯಾರಂಟಿ ಸರ್. ಒಂದು ತಂಗಿಗೆ ಒಂದು ತಮ್ಮ 2,000 ಕೊಡೋಂಗಿಲ್ಲ, ಒಂದು ತಾಯಿಗೆ 2,000 ಕೊಡಬೇಕಂದ್ರೆ ಚಿಂತೆ ಮಾಡ್ತಾನೆ. ಇವತ್ತು ಬಡವರ ನಾಯಕ ಮಾನ್ಯ ಸಿದ್ದರಾಮಯ್ಯರು 2,000 ಕೊಡಕತ್ತಾರೆ. ಬಸ್ ಫ್ರೀ, ಕರೆಂಟ್ ಫ್ರೀ, ಅಕ್ಕಿ ಫ್ರೀ, ಹಲವಾರು ಸ್ಕೀಮ್ಗಳು ರೈತರಿಗೆ, ಕಾರ್ಮಿಕರಿಗೆ, ಬಡವರಿಗೆ ಕೊಡಕತ್ತಾರೆ ಸರ್. ಇದು ಸರ್ ಒಳ್ಳೆ ಕೆಲಸ ಅಂದರೆ. ಅದೇ ಥರ ನಮ್ಮ ಇದು ರೈಟ್ ನ್ಯೂಸ್.